ಯೂಟ್ಯೂಬಿಂದ ಪೇಮೆಂಟ್ ಬಂತಾ ಇಲ್ವಾ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅವರ್ ಚಾನಲ್. ಎಲ್ಲರೂ ಹೇಗಿದ್ದೀರಾ ಫ್ರೆಂಡ್ಸ್? ಎಲ್ಲರೂ ಚೆನ್ನಾಗಿದ್ದೀರಾ ಅಂದ್ಕೊಂಡು ವ್ಲಾಗ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಇನ್ನೂ ನನ್ನ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಎಲ್ಲ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಹಾಗೆ ಪಕ್ಕದಲ್ಲಿರೋ ಬೆಲ್ಲಕ್ಕೆ ಪ್ರೆಸ್ ಮಾಡಿ, ಇದನ್ನ ಹೊಸ ವೀಡಿಯೋಕ್ಕೆ ನೋಟಿಫಿಕೇಶನ್ ಬರುತ್ತೆ. ಫ್ರೆಂಡ್ಸ್, ಈ ವಿಡಿಯೋ ಮಾಡಿದ ರೀಸನ್ ಏನಂತ ಅಂದರೆ, ನಂದು ಚಾನಲ್ಲು ಮಾನಿಟೈಸೇಷನ್ ಆಯಿತಾ, ಯೂಟ್ಯೂಬಿಂದ ಪೇಮೆಂಟ್ ಬಂತಾ ಅಂತ ಕೆಲವ್ರು ಕಮೆಂಟ್ ಮಾಡಿದರು. ಅವಾಗವಾಗ ಒಂದೊಂದು ಕಮೆಂಟ್ ಬರ್ತಾನೆ ಇರುತ್ತೆ. ಅದಕ್ಕೋಸ್ಕರ ಕ್ಲಾರಿಟಿ ಕೊಡೋಣ, ಬಂದಿದೆಯಾ ಇಲ್ವಾ ಅಂತ ನಾನು ಒಂದು ಹೇಳ್ಬಿಡೋಣ ಅಂತ ಹೇಳ್ಬಿಟ್ಟು ಇವತ್ತು ವ್ಲಾಗ್ ಸ್ಟಾರ್ಟ್ ಮಾಡಿದೆ. ಮತ್ತು ಯೂಟ್ಯೂಬಿಂದ ಪೇಮೆಂಟ್ ಬಂತಾ ಅನ್ನೋದು ಬಗ್ಗೆ ಮಾತಾಡೋಣ. ಯೂಟ್ಯೂಬಿಂದ ಪೇಮೆಂಟ್ ಬಂತಾ ಇಲ್ವಾ ಅದ್ರ ಬಗ್ಗೆ ನಾನು ಹೇಳ್ತೀನಿ. ಫ್ರೆಂಡ್ಸ್, ಯೂಟ್ಯೂಬಲ್ಲಿ ಅದಕ್ಕೂ ಮುಂಚೆ ಯೂಟ್ಯೂಬಲ್ಲಿ ಒಂದು ಚಾನಲ್ಲು ಮಾಡಿ ಅದಕ್ಕೊಂದು ವಿಡಿಯೋ ಹಾಕಿ ಅದನ್ನು ಜನಗಳಿಗೆ ರೀಚ್ ಮಾಡಿ ಜನಗಳಿಗೆ ಇಷ್ಟ ಆಗಿ ಅವ್ರು ಸಬ್ಸ್ಕ್ರೈಬ್ ಮಾಡಿಕೊಂಡು ವ್ಯೂಸ್ ಬರೋದು ತುಂಬ ಕಷ್ಟ ಇದೆ. ಯಾವುದು ಈಸಿ ಅಂತೂ ಅಲ್ವೇ ಅಲ್ಲ. ಕೆಲವ್ರಿಗೆ ಈಸಿ ಆಗ್ಬೋದು, ಅವ್ರ ಲಕ್ ಮೇಲೆ ಹೋಗುತ್ತೆ. ಲಕ್ಕಿಂದ ಚಾನಲ್ ಸ್ಟಾರ್ಟ್ ಮಾಡಿ ಸ್ವಲ್ಪ ದಿನಕ್ಕೆ ಅವ್ರಿಗೆ ವ್ಯೂಸ್ ಚೆನ್ನಾಗಿ ಬರುತ್ತೆ, ಮತ್ತು ಮಾನಿಟೈಸೇಷನ್ ಆನ್ ಆಗಿ ಸಬ್ಸ್ಕ್ರೈಬರ್ ಕೂಡ ಜಾಸ್ತಿ ಆಗ್ತಾರೆ, ಮತ್ತು ಅದರಿಂದ ಯೂಟ್ಯೂಬ್ ಪೇಮೆಂಟ್ ಕೂಡ ಬರ್ತಾ ಇರುತ್ತೆ. ಬಟ್ ನಾವು ಎಷ್ಟೇ ಎಫರ್ಟ್ ಹಾಕಿದ್ರು ಕೆಲವ್ರಿಗೆ ವ್ಯೂಸ್ ಬರೋದಿಲ್ಲ, ಮತ್ತು ನಮ್ಮ ವೀಡಿಯೋಗಳನ್ನ ಯೂಟ್ಯೂಬ್ ರೆಕಮೆಂಡ್ ಮಾಡೋದಿಲ್ಲ. ಎಷ್ಟೇ ಒಳ್ಳೆ ಕಂಟೆಂಟ್ ಇದ್ದರೂ ವೀಡಿಯೋ ರೆಕಮೆಂಡ್ ಮಾಡೋದಿಲ್ಲ. ಎಷ್ಟೇ ಅದರಲ್ಲಿ ಒಂದು ಒಳ್ಳೆ ಮೆಸೇಜ್ ಇದ್ರೂ ಏನಿದ್ರೂ ಆ ವಿಡಿಯೋ ಇದೇ ಆಗೋದಿಲ್ಲ. ಬಟ್ ಒಂದೊಂದು ಏನಾಗುತ್ತೆ ಅಂದರೆ, ಕೆಲವ್ರದ್ದು ವೀಡಿಯೋದ್ರಲ್ಲಿ ಏನೂ ಕಂಟೆಂಟೇ ಇರೋದಿಲ್ಲ, ಏನೋ ಒಂದು ಒಳ್ಳೆ ರೆಸಿಪೀಸ್ ಏನೂ ತೋರಿಸಿರಲ್ಲ, ಬರೀ ಜಸ್ಟ್ ಆಗಿ ವೀಡಿಯೋ ಮಾಡಿರ್ತಾರೆ. ಬಟ್ ಆ ವಿಡಿಯೋ ನೋಡಿದ್ರೆ ಲಕ್ಷಗಟ್ಟಲೆ ವ್ಯೂಸ್ ಆಗಿರುತ್ತೆ. ಅದನ್ನೆಲ್ಲ ನೋಡಿದಾಗ ಒಂಥರ ಸಖತ್ ಬೇಜಾರು ಅನಿಸ್ಬಿಡುತ್ತೆ. ನಾವು ಎಫರ್ಟ್ ಹಾಕಿ ವೀಡಿಯೋ ಮಾಡೋದಕ್ಕೆ ಏನೂ ಪ್ರಯೋಜನ ಇಲ್ಲ ಅಂತ ಅನಿಸ್ಬಿಡುತ್ತೆ. ನಾನು 3 ಇಯರ್ಸ್ ಆಯಿತು ಚಾನಲ್ ಸ್ಟಾರ್ಟ್ ಮಾಡಿ. ಬಟ್ 3 ಇಯರ್ಸಿಂದ ತುಂಬ ಕಷ್ಟಪಡ್ತಾಯಿದ್ದೀನಿ ವೀಡಿಯೋ ಹಾಕೋದಕ್ಕೆ. ಮತ್ತು ಒಂದು ವೀಡಿಯೋ ಮಾಡಿ ಎಡಿಟ್ ಮಾಡಿ ಅದು ಎಕ್ಸ್ಪೋರ್ಟ್ ಮಾಡಿ ಅಪ್ಲೋಡ್ ಮಾಡೋದು ತಮಾಷೆನೇ ಅಲ್ಲ. ಒಂದು 20 ಮಿನಿಟ್ಸ್ ವೀಡಿಯೋ ಎಡಿಟ್ ಮಾಡ್ತೀನಿ ಅಂದರೆ ಒಂದು ಹಾಫ್ ಆನ್ ಅವರ್, ಇಲ್ಲಾಂದರೆ ನಾವು ಒಂದು ಮುಕ್ಕಾಲು ಅವರಾದ್ರು ನಾವು ಅದಕ್ಕೆ ಅಂತ ಟೈಮ್ ಕೊಡಬೇಕು. ವೀಡಿಯೋ ಯಾವ್ದು ಬೇಕು ಯಾವ್ದು ಬೇಡ ಎಡಿಟ್ ಮಾಡಿ, ವಾಯ್ಸ್ನೆಲ್ಲ ಕಮ್ಮಿ ಮಾಡಿ, ಯಾವ್ದು ಬೇಕು ಯಾವ್ದು ಬೇಡ ಅಂತ ಅದಕ್ಕೆ ವಾಯ್ಸ್ ಓವರ್ ಕೊಟ್ಟು ಎಕ್ಸ್ಪೋರ್ಟ್ ಮಾಡಿ ಥಂಬ್ನೇಲ್ ಮಾಡಿ ಅಪ್ಲೋಡ್ ಮಾಡಿ, ಅದಕ್ಕೊಂದು ಒಳ್ಳೆ ಯೋಚನೆ ಮಾಡಬೇಕು. ನಾವು ಯಾವ ಥರ ಥಂಬ್ನೇಲ್ ಬೇಕು, ಯಾವ ಥರ ಟೈಟಲ್ ಹಾಕಬೇಕು, ಏನು ಕ್ರಿಯೇಟಿವ್ ಆಗಿ ಮಾಡಬೇಕು ಅದನ್ನೆಲ್ಲ ಹಾಕಿ, ಮತ್ತು ಅದಕ್ಕೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಎಲ್ಲ ಇದೆಲ್ಲ ಲಿಂಕ್ಸ್ ಅದು ಇದು ಅಂತೆಲ್ಲ ಕೊಟ್ಟು ತುಂಬ ಕಷ್ಟ ಇದೆ ಫ್ರೆಂಡ್ಸ್. ಒಂದು ಥಂಬ್ನೇಲ್ ಮಾಡಬೇಕು ಅಂದರೂ ಕಷ್ಟ ಇದೆ, ಒಂದು ವೀಡಿಯೋ ಮಾಡಬೇಕು ಅಂದರೂ ಕಷ್ಟ ಇದೆ. ಪಬ್ಲಿಕಲ್ಲಿ ಕ್ಯಾಮ್ರಾ ಹಿಡ್ಕೊಂಡು ವೀಡಿಯೋ ಮಾಡೋದು ತಮಾಷೆನೇ ಅಲ್ಲ. ಎಲ್ಲರೂ ನೋಡ್ತಾ ಇರ್ತಾರೆ, ಏನು ಈ ಹುಡುಗಿ ಹಿಂಗೆ ಮಾಡ್ತಿರ್ತಾರೆ ವೀಡಿಯೋನ ಅಂತ ಅಂತಾಯಿರ್ತಾರೆ, ಅನ್ಕೊತಾರೆ. ಈಗ ಬಿಡಿ ಎಷ್ಟೊಂದು ವೀಡಿಯೋ ಮಾಡ್ತಾ ಇರ್ತಾರೆ. ಬಟ್ ನಾನು ಸ್ಟಾರ್ಟಿಂಗ್ ಮಾಡಬೇಕಾದ್ರೆ ಎಲ್ಲ ತುಂಬ ಜನ ಅಂದಿದ್ದಾರೆ, ಯೂಟ್ಯೂಬಿಂದ ಪೇಮೆಂಟ್ ಬರೋಲ್ಲ, ಏನಕ್ಕೆ ವೀಡಿಯೋ ಮಾಡ್ತೀಯಾ, ಸುಮ್ಮನೆ ತಲೆ ಕೆಟ್ಟೋಳ ಥರ ಎಲ್ಲ ಮಾಡ್ತೀಯಾ ಅಂತೆಲ್ಲ ಎಷ್ಟೊಂದು ಜನ ಕಮೆಂಟ್ ಹಾಕಿದ್ದಾರೆ. ಎಷ್ಟೊಂದು ಜನ ಹೇಳಿದ್ದಾರೆ, ಕಮೆಂಟ್ ಹಾಕಿಲ್ಲ ಸಾರಿ, ಎಷ್ಟೊಂದು ಜನ ಹೇಳಿದ್ದಾರೆ. ಬಟ್ ನಾನು ಒಂದು ಕೆಲಸ ಇಟ್ಕೊಂಡಿದ್ದೀನಿ, ಕೆಲಸ ಅಂತ ನಾನು ಅಂದ್ಕೊಂಡಿದ್ದೀನಿ. ಅದನ್ನು ಯಾವುದೇ ಕಾರಣಕ್ಕೂ ಬಿಡಬಾರ್ದು, ಅದರಿಂದ ಏನಾದ್ರು ಒಂದು ಮಾಡಲೇಬೇಕು ಅಂತ ನಾನು ಕಂಟಿನ್ಯೂ ಮಾಡ್ಕೊಂಡು ಹೋಗ್ತಾಯಿದ್ದೀನಿ. ಒಂದಲ್ಲ ಒಂದಿನ ನಮ್ಮ ಕಷ್ಟಕ್ಕೆ ಪ್ರತಿಫಲ ಸಿಕ್ಕೇ ಸಿಗುತ್ತೆ ಅಂತ ನಾನು ಅಂದ್ಕೊಂಡಿದ್ದೀನಿ. ದೇವ್ರ ಮೇಲೆ ಬಿಟ್ಟಿದ್ದಷ್ಟೇ, ಅದು ಯಾವಾಗ ಸಕ್ಸಸ್ ಆಗುತ್ತೆ ನನಗೆ ಗೊತ್ತಿಲ್ಲ. ನನಗೆ ಚಾನಲ್ಲು ಆಲ್ಮೋಸ್ಟು ನಾನು 3 ಇಯರ್ಸ್ ಆಯಿತು ನನ್ನ ಚಾನಲ್ ಸ್ಟಾರ್ಟ್ ಮಾಡಿ. ಫಸ್ಟು ನಾನು ರೆಸಿಪಿ ಚಾನಲ್ ಸ್ಟಾರ್ಟ್ ಮಾಡಿದೆ. ರೆಸಿಪಿ ಚಾನಲ್ ಸ್ಟಾರ್ಟ್ ಮಾಡಿ ಒಂದು ಕೊರೋನಾ ಟೈಮಲ್ಲಿ ನಾನು ಚಾನಲ್ ಸ್ಟಾರ್ಟ್ ಮಾಡಿದ್ದು. ಒಂದು 6 ಮಂತ್ 10 ಮಂತ್ಸ್ ಏನೋ ನಾನು ವೀಡಿಯೋ ಹಾಕ್ತೆ, ರೆಸಿಪೀಸ್ ಎಲ್ಲ ಹಾಕ್ತೆ. ಬಟ್ ಅಷ್ಟು ವ್ಯೂಸ್ ಬರ್ತಿಲ್ಲ, ಒಂದು 40, 50, 20 ಆ ಥರನೇ ಬರ್ತಿತ್ತು. ಬಟ್ ನಾನು ಕಂಟಿನ್ಯೂಸ್ ಆಗಿ ವೀಡಿಯೋ ಹಾಕ್ತಾಯಿದ್ದೆ, ಆದಷ್ಟಾಗಲಿ ಅಂತ ಹೇಳ್ಬಿಟ್ಟು. ಅದಾದಮೇಲೆ ನಾನು ಒಂದು 10 ಮಂತ್ಸು ಕೆಲಸಕ್ಕೆ ಹೋದೆ, ಬಿಟ್ಬಿಟ್ಟೆ. ನಾನು ಆಲ್ಮೋಸ್ಟ್ 1 ಇಯರ್ ನಾನು ಯೂಟ್ಯೂಬ್ ಕಡೆ ಗಮನನೇ ಹರಿಸಲಿಲ್ಲ, ಒಂದು ವೀಡಿಯೋ ಕೂಡ ಹಾಕಲಿಲ್ಲ. ಆವಾಗ ಏನಾಗಿದೆ ಅಂದರೆ, ಒಂದು 3 ವೀಡಿಯೋ ಚೆನ್ನಾಗಿ ವ್ಯೂಸ್ ಬಂದು ಅದರಿಂದ ಅವರ್ಸ್ ಕೂಡ ಜಾಸ್ತಿ ಆಗಿದೆ. ನಂದು ಆಲ್ಮೋಸ್ಟು ಮಾನಿಟೈಸೇಷನ್ ಆಗೋಷ್ಟು ಅವರ್ಸ್ ಕೂಡ ಆಗಿತ್ತು. ಬಟ್ ಸಬ್ಸ್ಕ್ರೈಬರ್ ಆಗಿರಲಿಲ್ಲ. ನಾನು ವೀಡಿಯೋ ಕೂಡ ಸ್ಟಾಪ್ ಮಾಡಿಬಿಟ್ಟಿದ್ದೆ, ಅದ್ರ ಕಡೆ ಗಮನ ಕೊಟ್ಟಿರಲಿಲ್ಲ. ಜಾಬೆಲ್ಲ ಹೋಗಿ 10 ಮಂತ್ಸ್ ಅಷ್ಟೇ ಹೋಗಿತ್ತು. ಅದಾದಮೇಲೆ ಬಿಟ್ಬಿಟ್ಟೆ. ನಾನು ಬಿಟ್ಬಿಟ್ಟು ಒಂದು
ಬಿಟ್ಟಾದಮೇಲೆ ನಾನು ವ್ಲಾಗ್ ಸ್ಟಾರ್ಟ್ ಮಾಡೋಣ, ಯಾಕೆ ನಾನು ಡೈಲಿ ವ್ಲಾಗ್ಸ್ ತೋರಿಸೋಣ ಅಂತ ಹೇಳ್ಬಿಟ್ಟು ನನ್ನ ವ್ಲಾಗ್ಸ್ ಚಾನಲ್ಲು ಶಶಿ ಅನು ರೆಸಿಪೀಸ್ ಅಂತ ಇತ್ತು, ಅದನ್ನು ಶಶಿ ಅನು ಲೈಫ್ ಸ್ಟೈಲ್ ಅಂತ ಮಾಡಿಕೊಂಡು ಅದನ್ನು ನಾನು ಬ್ಲಾಗ್ ಅಪ್ಲೋಡ್ ಮಾಡಿದೆ. ಅದಾದಮೇಲೆ ನನಗೆ ಗೊತ್ತಾಯಿತು, ಅಯ್ಯೋ ನಂದು ಮಾನಿಟೈಸೇಷನ್ಗೆ ಆಗೋಷ್ಟು ಅವರ್ಸ್ ಆಗಿತ್ತು, ನಾನು ನೆಗ್ಲೆಕ್ಟ್ ಮಾಡಿ ನಂದು ಅವರ್ಸು ಲೆಸ್ ಆಗಿದೆ. ಅಂದರೆ ಏನು ರೂಲ್ಸ್ ಅಂದರೆ 1 ವರ್ಷದೊಳಗಡೆ 4000 ವಾಚ್ ಅವರು 1K ಸಬ್ಸ್ಕ್ರೈಬರ್ ಆಗಿರಬೇಕು. 1000 ಸಬ್ಸ್ಕ್ರೈಬರು. ನಾನು ಸಬ್ಸ್ಕ್ರೈಬರ್ ಏನು ಅಷ್ಟೊಂದು ಆಗಿರಲಿಲ್ಲ, ಬಟ್ ವಾಚ್ ಅವರ್ ಕಂಪ್ಲೀಟ್ ಆಗೋ ಸ್ಟೇಜಿಗೆ ಬಂದಿತ್ತು. ನಾನು ಇನ್ನೂ ಸ್ವಲ್ಪ ವೀಡಿಯೋಸ್ದೆಲ್ಲ ಹಾಕಿ ಮಾಡಿದರೆ ಅಲ್ಲಿ ವಾಚ್ ಅವರ್ ಕಂಪ್ಲೀಟ್ ಆಗೋದು. ನಾನೇನು ಮಾಡಿದೆ, ನೆಗ್ಲೆಕ್ಟ್ ಮಾಡಿಬಿಟ್ಟೆ, ವೀಡಿಯೋ ಹಾಕ್ಲೇ ಇಲ್ಲ. ಅವಾಗೇನಾಯಿತು ಅಂದರೆ ಇನ್ನೊಂದು ಸ್ವಲ್ಪ ಬೇಕಿತ್ತು ಅಷ್ಟೇ ವಾಚ್ ಅವರು ಮೊನೋ ಆಗೋಕ್ಕೆ. ಅದಾದಮೇಲೆ ನಾನು ನೋಡಿಕೊಂಡೆ. ಅದಾದಮೇಲೆ ಅಷ್ಟರಲ್ಲಿ 1 ಇಯರ್ ಕಂಪ್ಲೀಟ್ ಆಗಿಬಿಟ್ಟಿತ್ತು. ಆವಾಗ ನನ್ನ ಅವರ್ಸ್ ಏನಿದೆ ಫುಲ್ಲು ಲೆಸ್ ಆಗೋಯಿತು. ಮತ್ತೆ ಈಗ ಸ್ಟಾರ್ಟಿಂಗಿಂದ ಮತ್ತೆ ಮಾಡ್ತಾಯಿದ್ದೀನಿ. ಆಲ್ಮೋಸ್ಟ್ ಇನ್ನೊಂದು ಸ್ವಲ್ಪ ಇದೆ. ಪ್ಲೀಸ್ ನನಗೆ ಇನ್ನೂ ನಂದು ಮಾನಿಟೈಸೇಷನ್ ಆನ್ ಆಗಿಲ್ಲ. ಮಾನಿಟೈಸೇಷನ್ ವಾಚ್ ಅವರ್ ಕಂಪ್ಲೀಟ್ ಆಗಿ ಮಾನಿಟೈಸೇಷನ್ ಆನ್ ಆದರೆ ಮಾತ್ರ ಯೂಟ್ಯೂಬಿಂದ ಪೇಮೆಂಟ್ ಬರೋದು. ನನಗೆ ಯಾವುದೇ ಥರ ಯೂಟ್ಯೂಬಿಂದ ಪೇಮೆಂಟ್ ಬಂದಿಲ್ಲ. ಕ್ಲಾರಿಟಿ ಸಿಕ್ಕಿದೆ ಅಂತ ಅಂದ್ಕೊಂಡಿದ್ದೀನಿ. ಪ್ಲೀಸ್ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ವಿಡಿಯೋ ಎಂಡ್ವರೆಗೂ ನೋಡಿ. ವಾಚ್ ಅವರ್ ಕಂಪ್ಲೀಟ್ ಆದರೆ ನನಗೂ ಏನಾದ್ರು ಒಂದು ಹೆಲ್ಪ್ ಆಗುತ್ತೆ, ನನ್ನ ಫ್ಯಾಮಿಲಿಗೆ ಹೆಲ್ಪ್ ಆಗುತ್ತೆ. ಯಾಕಂದರೆ ನಾನು ಚಿಕ್ಕ ಪಾಪು ಇದೆ, ಪರೀಕ್ಷಿತ್ ಇದೆ, ಫಸ್ಟ್ ಸ್ಟ್ಯಾಂಡರ್ಡ್ ಇದ್ದಾನೆ. ಅವನ್ನ ಬಿಟ್ಟು ನಾನು ಎಲ್ಲೂ ಜಾಬ್ಗೆ ಹೋಗೋದಕ್ಕಾಗೋದಿಲ್ಲ. ಯಾಕಂದರೆ ಸ್ಕೂಲಿಗೆ ಕರ್ಕೊಂಡೋಗ್ಬೇಕು, ಕರ್ಕೊಂಬರಬೇಕು, ಅದರಿಂದ ಮತ್ತು ಓದಿಸ್ಬೇಕು. ಮಕ್ಕಳನ್ನ ಚಿಕ್ಕ ವಯಸ್ಸಿಗೆ ಬಿಟ್ಬಿಟ್ಟು ಹೋಗೋದಕ್ಕೆ ಸ್ವಲ್ಪ ಇಷ್ಟ ಆಗೋದಿಲ್ಲ. ಅದಕ್ಕೋಸ್ಕರ ಏನಾದರೂ ಒಂದು ಇದರಿಂದನೇ ಹೆಲ್ಪ್ ಆಗುತ್ತೆ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ದೀನಿ. ನನಗೆ ಗೊತ್ತಿರೋ ರೆಸಿಪೀಸ್ ಎಲ್ಲ ಶೇರ್ ಮಾಡ್ಕೊಂಡು ಮಾಡ್ತಾಯಿದ್ದೀನಿ. ಪ್ಲೀಸ್ ಸಪೋರ್ಟ್ ಮಾಡಿ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಶೇರ್ ಮಾಡಿಬಿಡಿ. ನನ್ನ ವೀಡಿಯೋ ಆದಷ್ಟು ನೋಡ್ಬಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ, ನನಗೂ ಕೂಡ ಹೆಲ್ಪ್ ಆಗುತ್ತೆ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಈ ವಿಡಿಯೋ ಆಗಿತ್ತು ಫ್ರೆಂಡ್ಸ್, ಇದು ಕ್ಲಾರಿಟಿಗೆ ಕೊಡೋಣ ಅಂತ ವಿಡಿಯೋ ಆಗಿತ್ತು. ನನಗೆ ಯಾವುದೇ ಥರ ಯೂಟ್ಯೂಬಿಂದ ಪೇಮೆಂಟ್ ಬಂದಿಲ್ಲ, ಮಾನಿಟೈಸೇಷನ್ ಆನ್ ಆಗಿಲ್ಲ. ನಂದು ಸಬ್ಸ್ಕ್ರೈಬರ್ ಜಾಸ್ತಿ ಆಗಿದ್ದಾರೆ, ಬಟ್ ಮಾನಿಟೈಸೇಷನ್ ಆನ್ ಆಗಿಲ್ಲ. ಅದಕ್ಕೆ ನನಗೆ ಯೂಟ್ಯೂಬಿಂದ ಪೇಮೆಂಟ್ ಯಾವುದೇ ಥರ ಬಂದಿಲ್ಲ. ಇದಾಗಿತ್ತು ಫ್ರೆಂಡ್ಸ್ ಈ ವಿಡಿಯೋ. ಪ್ಲೀಸ್ ಎಂಡ್ವರೆಗೂ ನೋಡಿಬಿಟ್ಟು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗ್ತೀನಿ ಒಂದು ಒಳ್ಳೆ ವಿಡಿಯೋ ಒಂದಿಗೆ. ಬೈ ಫ್ರೆಂಡ್ಸ್.